ಅಪ್ಪ ಬರೋವರೆಗೂ ಕಾಯ್ದರೆ ಆಗೋದಿಲ್ಲ, ಟೈಮ್ ಆಗಿಬಿಡುತ್ತೆ. ಇನ್ನು ಸಂಜೆ ಆದರೆ ಲೇಟ್ ಆಗಿಬಿಡುತ್ತೆ, ಬಸ್ಗಳು ಸಿಗಲ್ಲ. ಏನಿಲ್ಲ, ಈಗಲೇ ಅಮ್ಮನಿಗೆ ಹೇಳ್ಬಿಟ್ಟೆ ಹೊರಟ್ಬಿಡ್ತೀನಿ. ಅಮ್ಮ ಏನಂತಾರೋ ಏನೋ, ಏನಾದರೂ ಅನ್ನಲಿ, ನಮ್ಮ ಅತ್ತೆ ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಗೊತ್ತಿದ ಮೇಲೆ ನಾನು ಇಲ್ಲಿರೋದು ಸರಿ ಹೋಗೋದಿಲ್ಲ. ಯಾಕೆ ಸುಷ್ಮಾ, ಏನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ಯಾ? ಆಚೆನೂ ಬರಲಿಲ್ಲ, ಏನಿಲ್ಲ, ಏನು ಮಾಡ್ತಾ ಇದ್ದೆ ಒಬ್ಬಳು ಕೂತ್ಕೊಂಡು? ಅಯ್ಯೋ ಅಮ್ಮ, ನಾನೇ ನಿಮಗೆ ಬರಬೇಕು, ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಕೋತಾ ಇದ್ದೆ, ಅಷ್ಟರಲ್ಲಿ ನೀವೇ ಬಂದ್ರಿ ನೋಡಿ. ಏನಾಯಿತು ಸುಷ್ಮಾ, ಏನು ಮಾತಾಡಬೇಕು ಅಂದ್ಕೊಂಡಿದ್ದೆ? ಅಮ್ಮ, ಅತ್ತೆ ಏನೋ ಊರಿಂದ ಬಂದ್ಬಿಟ್ಟು ಕಾಲು ಜಾರು ಬಿದ್ದೋಗ್ಬಿಟ್ಟಿದಾರಂತೆ. ಅವ್ರಿಗೆ ಓಡಾಡೋಕ್ಕೂ ಆಗ್ತಾ ಇಲ್ವಂತೆ, ಎದ್ದೋಳಕ್ಕೂ ಆಗ್ತಾ ಇಲ್ವಂತೆ. ಅದಕ್ಕೆ ನಮ್ಮ ಯಜಮಾನ್ರು ಈಗ ಫೋನ್ ಮಾಡಿದ್ರು, ಬಂದ್ಬಿಡು ಈಗಲೇ ಅಂತ. ಅದಕ್ಕೆ ಈಗಲೇ ಹೊರಡ್ತೀನಮ್ಮ. ಏನು ಸುಷ್ಮಾ, ಏನು ಹೇಳ್ತಾ ಇದೆಯಾ, ಏನು ಮಾತಾಡ್ತಿದ್ಯಾ ಅಂತ ಗೊತ್ತಾಗ್ತಾ ಇದೆಯಾ ನಿನಗೆ? ಮದುವೆ ಇನ್ನೇನು ಹತ್ರ ಇಟ್ಕೊಂಡು ಈಗ ಮತ್ತೆ ಊರಿಗೆ ಹೋಗಿ ಬರ್ತೀನಿ ಅಂದರೆ ಏನದು? ನಿಮ್ಮ ಅಣ್ಣಂಗೆ ನಿಮ್ಮ ಅಪ್ಪನಿಗೆಲ್ಲ ಗೊತ್ತಾದರೆ ಬೇಜಾರು ಮಾಡ್ಕೊಳ್ಳಲ್ವಾ? ಏನಾಗಲ್ಲ ಇರು, ನಿನ್ನ ನಾದಿನಿ ಇದ್ದಾಳಲ್ಲ, ಬೇಕಾದ್ರೆ ನೋಡ್ಕೊತಾಳ ಅವಳೆ ಬಂದು. ನೀನಾಕೆ ಅದಕ್ಕೋಸ್ಕರ ಇಲ್ಲಿಂದ ಓಡೋಗ್ತೀಯಾ? ಅವ್ರಿಗೆ ಎಷ್ಟೇ ಮಾಡಿದ್ರು ಅಷ್ಟೇ, ನೀನು ಯಾವಾಗ ಬುದ್ಧಿ ಕಲಿಯೋದು? ಸುಮ್ಮನಾದರೂ ನಿನ್ನ ಕರ್ಸ್ಕೊಳ್ಳೋಕಾದ್ರೂ ಆ ಥರ ನಾಟಕ ಆಡ್ತಾ ಇರ್ತಾರೆ, ಅವ್ರ ನಾಟಕಕ್ಕೆಲ್ಲ ಮರಳಾಗ್ಬೇಡ ಮಗಳೇ ನೀನು. ಇಲ್ಲ ಅಮ್ಮ, ಇಲ್ಲ, ಅತ್ತೆನೇ ಹೇಳಿದ್ರಂತೆ ಏನು ನನ್ನ ಕರಿಬೇಡ, ಅವಳಲ್ಲೇ ಇರಲಿ ಬಿಡು ಅಂತ. ಆದರೂ ನಮ್ಮ ಮನೆಯವರು ಅವ್ರಿಗೆ ಗೊತ್ತಿಲ್ಲದಂಗೆ ಫೋನ್ ಮಾಡಿ ಹೇಳಿರೋದು ವಿಷಯ ಈ ಥರ ಆಗಿದೆ ಅಂತ. ಅವಳು ನಾನು ಆದ್ನೇ ಬರ್ತೀನಿ ಅಂತ ಅಂದಿದ್ಲಂತೆ ಕಣಮ್ಮ, ಅವಳಿಗೇನೋ ಟ್ರೈನಿಂಗ್ ಅಂತೆ, ಬಿಟ್ಟು ಬಂದರೆ ಸುಮ್ಮನೆ ಲಾಸ್ ಆಗುತ್ತೆ, ಅದಕ್ಕೆ ಬೇಡ ಅಂತ ಅಂದಿದ್ದಾರೆ. ನನ್ನೂ ಬೇಡ ಅಂತ ಅಂದರು. ಆದರೂ ಈ ಥರ ಆಗಿದೆ ಅಂತ ಗೊತ್ತಿದ ಮೇಲೆ ನಾನು ಇಲ್ಲಿದ್ರೆ ಏನು ಸರಿ ಹೋಗುತ್ತಮ್ಮ, ಅದಕ್ಕೆ ನಾನು ಹೊರಡ್ತೀನಿ, ಬೇಜಾರು ಪಡ್ಕೊಬೇಡ ಕಣಮ್ಮ ನೀನು. ಏನೋ ನನ್ನ ಮಗಳು ಬಂದು ಸ್ವಲ್ಪ ದಿನ ಇರ್ತಾಳೆ ಅಂತ ಖುಷಿಯಾಗಿದ್ದೆ, ನಿಮ್ಮ ಅತ್ತೆ ಬಂದು ಎಲ್ಲ ಹಾಳು ಮಾಡಿಬಿಟ್ಲು. ಈಗಲೇ ಬರಬೇಕಾಗಿತ್ತು ಅವಳು, ಇನ್ನೂ ಸ್ವಲ್ಪ ದಿನ ಅಲ್ಲೇ ಇದ್ದಿದ್ರೆ ಏನಾಗ್ತಿತ್ತು? ಒಟ್ಟಿಗೆ ಮದುವೆ ಟೈಮಿಗೆ ಬಂದಿದ್ರೆ ಆಗ್ತಾ ಇತ್ತಪ್ಪ. ಅದ್ರ ತಕ್ಕನಾಗಿ ನೀನು ಸರಿಯಾಗಿದ್ಯಾ, ಅವ್ರು ಹೇಳಿದ್ರಂತೆ ನೀನು ಹೋಗ್ತೀನಿ ಅಂತ ನಿಂತಿದ್ಯಾ ನೋಡು. ಅಮ್ಮ, ನೀನೇ ಪರಿಸ್ಥಿತಿನ ಅರ್ಥ ಮಾಡ್ಕೊ. ಈ ಟೈಮಲ್ಲಿ ನಾನು ಹೋಗಿಲ್ಲ ಅಂದರೆ ಚೆನ್ನಾಗಿರುತ್ತಾ? ಅವ್ರೇನು ಯಾವಾಗಲೂ ಇಲ್ಲೇ ಇದ್ರಾ? ಏನೋ ಅಪರೂಪಕ್ಕೆ ಬಂದಿದ್ದಾರೆ, ನಮ್ಗೆ ಆಚಾರಕ್ಕೆ ಈ ಥರ ಆಗಿದೆ, ಏನು ಮಾಡೋಕ್ಕಾಗುತ್ತೆ? ಸರಿ ಅಮ್ಮ, ಆಯಿತು, ನಾನು ಹೊರಡ್ತೀನಿ, ಇನ್ನು ಲೇಟ್ ಆಗುತ್ತೆ. ಅಪ್ಪ ಬಂದರೆ ಹೇಳ್ಬಿಡಿ, ಅಪ್ಪನಿಗೂ ಅಂದಿರಿ ಎಲ್ಲರಿಗೂ. ಸರಿ ಬಿಡು ಸುಷ್ಮಾ, ಇನ್ನೇನು ಹೇಳೋದು, ನೀನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಹೊರಟು ನಿಂತಿದ್ಯಾ. ಸರಿ ಆಯಿತು, ಹೋಗ್ಬಿಟ್ಟು ಬಾರಮ್ಮ. ನಿಮ್ಮಪ್ಪ ಬೇರೆ ಬಟ್ಟೆ ತೆಗಿಯೋಕೆ ಹೋಗ್ಬೇಕು ಅಂತ ಇದ್ರಲ್ಲ, ಏನು ಮಾಡೋದು? ನೀನು ಬಂದಮೇಲೆ ಬಟ್ಟೆ ತೆಗಿಯೋಕೆ ಹೋಗೋಣ ಏನು? ಅಮ್ಮ, ಅಲ್ಲಿ ಪರಿಸ್ಥಿತಿ ಹೇಗಿದೆಯೋ ಏನೋ, ನಾನಂತೂ ಹೇಳೋಕ್ಕಾಗಲ್ಲ. ಆ ಥರ ಏನಾದ್ರು ಇದ್ದರೆ ನೀವೇ ಹೋಗಿ ತೊಗೊಂಡು ಬನ್ನಿ. ನನಗೋಸ್ಕರ ಏನು ಕಾಯಬೇಡಿ, ಬ್ಲೌಸ್ ಎಲ್ಲ ಹೊಲಿಸ್ಬೇಕಲ್ಲ ಅಮ್ಮ, ಇನ್ನೂ ಲೇಟ್ ಆಗುತ್ತೆ. ಈಗಿನ ಟೈಲರ್ಗಳು ಗೊತ್ತಲ್ಲ ನಿಮಗೆ, ಬೇಗ ಕೊಡೋದಿಲ್ಲ ಏನಿಲ್ಲ. ನಮ್ಗಾದರೆ ಏನೋ ಪರವಾಗಿಲ್ಲ, ಮದುವೆ ಹುಡುಗಿರಿಗೆ ಲೇಟ್ ಆಗಿಬಿಡುತ್ತೆ ಇನ್ನು. ಹಾಗಿದ್ರೆ ಇರಲ್ವಾ ಸುಷ್ಮಾ, ನೀನು ಹಂಗಾರೆ ಬಟ್ಟೆ ತೆಗಿಯೋಕ್ಕೋ ಬರಲ್ವಾ ಸುಷ್ಮಾ? ಅಮ್ಮ, ನಿಮ್ಗೆ ಯಾಕೆ ಹೇಳೋದು ಅರ್ಥ ಆಗ್ತಾ ಇಲ್ಲ? ಪರಿಸ್ಥಿತಿ ಅರ್ಥ ಆಗಲ್ವಾ ಅಮ್ಮ ನಿಮಗೆ? ಆಯಿತು ಬಿಡು ಮಗಳೇ, ಇನ್ನೇನು ಮಾಡೋಕ್ಕಾಗುತ್ತೆ? ಇರೋಳೊಬ್ಳೆ ಮಗಳಾಗಿ ನೀನೇ ಬಟ್ಟೆ ತೆಗಿಯೋಕ್ಕೆ ಬಂದಿಲ್ಲ ಅಂದರೆ ಹೇಗೆ ಅಂತ. ಅಮ್ಮ, ನನಗೂ ಆಸೆ ಇದೆ, ಅಣ್ಣನ ಮದುವೆಗೆ ಎಲ್ಲ ಕೆಲಸದಲ್ಲೂ ನಾನು ಇರಬೇಕು ಅಂತ. ಆದರೆ ಪರಿಸ್ಥಿತಿ ಹೀಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಹೇಳಿ? ಆಯಿತು, ಹಾಗಿದ್ರೆ ನಿಮ್ಮ ಅತ್ತೆನ ಇಲ್ಲೇ ಕರ್ಸ್ಕೊಳ್ಳೋಣ ಬಿಡು. ಅಮ್ಮ, ಅಲ್ಲಿ ಹೋಗಿ ಪರಿಸ್ಥಿತಿ ನೋಡ್ತೀನಿ, ಆ ಥರ ಏನಾದರೂ ತೀರಾ ಆಗೋದೇ ಇಲ್ಲ ಅವ್ರನ್ನ ಅಂತಂದರೆ ಇಲ್ಲಿಗೆ ಕರ್ಕೊಂಬರ್ತೀನಮ್ಮ. ಹಾಗೆ ಮಾಡು ಮಗಳೇ. ಸರಿ ಅಮ್ಮ, ಆಯಿತು, ನಾನು ನೋಡ್ತೀನಿ ಹಾಗಾದರೆ. ಆಯಿತು, ಹುಷಾರು ಮಗಳೇ, ಹೋಗಿದ ತಕ್ಷಣ ಫೋನ್ ಮಾಡು, ಹುಷಾರಾಗಿ ಹೋಗು. ಅಪ್ಪ ಬರೋವರೆಗಾದ್ರೂ ಇರೋ, ಬಸ್ ಸ್ಟಾಪ್ಗಾದ್ರೂ ಬಿಡ್ತಾರೆ ಅಂದರೆ ಅದನ್ನು ಕೇಳ್ತಾ ಇಲ್ಲ ನೀನು, ಒಂದೇ ಹಠ ಮಾಡ್ತಾ ಇದೆಯಾ. ಅಮ್ಮ, ಅಪ್ಪ ಇನ್ನೂ ಬರೋದು ಲೇಟ್ ಆಗುತ್ತೆ, ಅವ್ರನ್ನ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲಮ್ಮ, ನಿನಗೆ ಗೊತ್ತಲ್ಲ. ತಡ ಆದರೆ ಬಸ್ ಸಿಗಲ್ಲ, ಮತ್ತು ಈಗ ಬೇರೆ ಫ್ರೀ ಬಸ್ ಅಂತ ತುಂಬ ರಶ್ ಇರುತ್ತೆ. ಸರಿ ಅಮ್ಮ, ಆಯಿತು, ನಾನು ನಿನ್ನ ನೋಡ್ತೀನಿ, ಬೇಜಾರು ಮಾಡ್ಕೋಬೇಡಮ್ಮ, ಆದಷ್ಟು ಬೇಗ ಬರ್ತೀನಿ. ಅಮ್ಮ, ನೀವೇ ಹೋಗಿ ಬಟ್ಟೆ ಎಲ್ಲ ತೊಗೊಂಡು ಬನ್ನಿ ಅಮ್ಮ, ಬಟ್ಟೆ ತರೋದಕ್ಕೆ ನಾನು ಬರೋಕ್ಕಾಗಲ್ಲ. ಅಯ್ಯೋ, ಆದರೂ ಮಗಳೇ, ನನಗೆ ನೀನಿಲ್ಲ ಅಂದರೆ ಹೋಗೋದಕ್ಕಂತೂ ಇಷ್ಟನೇ ಇಲ್ಲ ಮಗಳೇ. ಯಾವುದಕ್ಕೂ ಅಲ್ಲಿ ಹೋದ್ಮೇಲೆ ಅಲ್ಲಿ ಪರಿಸ್ಥಿತಿ ನೋಡಿ ನನಗೆ ಫೋನ್ ಮಾಡಮ್ಮ. ಹಾಂ ಸರಿ ಅಮ್ಮ, ಆಯಿತು, ನಾನು ನೋಡ್ತೀನಮ್ಮ. ಪಾಪ ನನ್ನ ಮಗಳು ಅವ್ರ ಅಣ್ಣನ ಮದುವೆಗೆ ಆಗ ಓಡಾಡಬೇಕು, ಈಗ ಓಡಾಡಬೇಕು ಅಂತ ಇದ್ಲು, ಅವ್ರ ಅತ್ತೆ ಬಂದೆಲ್ಲ ಹಾಳು ಮಾಡಿಬಿಟ್ಲು. ಅಯ್ಯೋ, ನನ್ನ ಮಗಳು ಬಟ್ಟೆ ತೆಗಿಯೋಕ್ಕೂ ಇರ್ದಂಗೂ ಆದ್ಲಲ್ಲ, ಇನ್ನು ಯಾವಾಗ ಬರ್ತಾಳೋ ಏನೋ ಅವಳು.